ಹಲೋ. ಮದನ್ ಎಲ್ಲಿದೀಯಾ? ಆಫೀಸ್ನಲ್ಲಿ. ನಿನ್ನ ಸೆಕ್ರೆಟರಿ ಅಲ್ಲೇ ಇದ್ದಾಳ? ಇಲ್ಲ, ಇನ್ನೂ ಬಂದಿಲ್ಲ. ಬರೋ ಟೈಮ್ ಆಯಿತು. ಯಾಕೆ? ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊ. ಆ ಶ್ರೀ ಏನೋ ಸಾಧಿಸ್ಬಿಡ್ತೀನಿ, ನನಗೆ ಬುದ್ಧಿ ಕಲಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ದಾನೆ. ಅದಕ್ಕೆ ಮುಂಚೆ ನಾವು ಅವನಿಗೆ ಬುದ್ಧಿ ಕಲಿಸ್ಬೇಕು. ಒಂದು ಕೆಲಸ ಮಾಡು. ಆ ಶ್ರೀ ನಿನ್ನ ಪರ್ಮಿಷನ್ ಇದೆ ಕೆಲಸ ಬಿಟ್ಟು ಹೋಗಿದ್ದಾನಲ್ವಾ, ನಮ್ಮ ಅಗ್ರಿಮೆಂಟ್ನ ಅವನ್ನ ಬ್ರೀಚ್ ಮಾಡಿದ್ದಾನೆ ಅಂತ ಅವನ್ನ ಅರೆಸ್ಟ್ ಮಾಡಿಸು. ನಿನಗೆ ಬೇಕಾದ ಎಲ್ಲ ಸಪೋರ್ಟು ನಾನು ಮಾಡ್ತೀನಿ. ಒಂದು ಮಾತು ಹೇಳಲ್ಲ? ಏನು? ಜಾನ್ವಿ ಶ್ರೀ ಜೀವನದಲ್ಲಿ ಈಗಾಗಲೇ ತುಂಬ ನೊಂದಿದ್ದಾರೆ. ಇನ್ನು ಅವ್ರ ಮೇಲೆ ದ್ವೇಷ ಸಾಧನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಲೇ ರಾತ್ರಿ ನಶೆ ಇನ್ನೂ ಹಿಡ್ದಿಲ್ವಾ? ತಲೆಗೆ ತಣ್ಣೀರು ತಟ್ಕೊ ಮಗನೇ. ಒಣ ವೇದ ಅಂತೆಲ್ಲ ಬಿಟ್ಟಾಕು. ನಾನು ಹೇಳಿದ್ದನ್ನಷ್ಟೇ ಪಾಲಿಸ್ಬೇಕು. ನನ್ನ ಕಣ್ಮುಂದೆ ಅವರು ನಾಶ ಆಗಬೇಕು. ಅವ್ರ ಸ್ಥಿತಿ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಈ ಕೆಲಸ ನನ್ನಿಂದ ಆಗೋದಿಲ್ಲ. ಈ ಮಾತು ಹೇಳೋದಕ್ಕಲ್ಲ ನಾನು ನೀನು ಎಮ್ಡಿ ಮಾಡಿದ್ದು. ಮುಚ್ಕೊಂಡು ನಾನು ಹೇಳಿದಷ್ಟು ಕೆಲಸ ಮಾಡೋ. ಆಗಲ್ಲ ರೀ. ಎಲ್ಲ ನನ್ನ ಮಕ್ಕಳು ಹೆಚ್ಕೊಂಡ್ಬಿಟ್ಟಿದ್ದಾರೆ. ಹೇಳಿದ್ನೆಲ್ಲ ಆಗೋದಿಲ್ಲ ಅಂತ ಪದೇ ಪದೇ ಯಾಕ್ರಿ ಫೋನ್ ಮಾಡ್ತೀರಿ? ನನಗೆ ಬೇರೆ ಕೆಲಸ ಇದೆ. ಏನು ಅಂತ ಗಂಧಾರಿ ಕೆಲಸ? 1000 ಇರುತ್ತೆ. ಇಡು ಫೋನು. ಏನಂದ್ರೆ? ಇಡೋ ಫೋನ್ ಒಂದೇ. ನನಗೆ ನನಗೆ ಆವಾಜು. ಇನ್ನೊಂದು ಮಾತಾಡೋದು ನನ್ನ ಬಾಯಲ್ಲಿ ಕೆಟ್ಟ ಮಾತುಗಳು ಬರುತ್ತೆ. ಇಡೋ ಫೋನು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ಮ ಗಂಡದ ಚಿಕ್ಕಪ್ಪ ಹರಿ ಫೋನ್ ಮಾಡಿದ್ದ. ಏನಂತೆ? ಶ್ರೀನಿಧಿ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿರೋದನ್ನ ಅವನು ಹೇಗಾದರೂ ಮಾಡಿ ಸಿಕ್ಕಾಕ್ಸು ಅಂತ ಫೋನ್ ಮಾಡ್ದ. ನಾನು ಆಗೋದಿಲ್ಲ, ಫೋನ್ ಇಡು ಕೆಳಗೆ ಅಂದೆ. ಎಂಥ ಥರ್ಡ್ ಕ್ಲಾಸ್ ನನ್ನ ಮಗ ಹರಿ. ಸ್ವಂತ ಚಿಕ್ಕಪ್ಪ ಶ್ರೀನಿಧಿ ಮಗ ಆಗಬೇಕು, ಅವನಿಗೆ ಹಾಳಾಗ್ಲಿ ಅಂತ ಬಯಸ್ತಾನಲ್ಲ. ಯಾಕ್ರಿ? ನೀವು ಮಾಡಿರೋ ಉಪಕಾರಕ್ಕೆ ಇಷ್ಟು ದಿನ ಮಣ್ತಿನ ಕೆಲಸ ಮಾಡಿದ್ದೆ. ಇನ್ಮೇಲಾದ್ರೂ ನಾಲ್ಕು ಒಳ್ಳೆ ಕೆಲಸ ಮಾಡೋಣ ಅಂತ. ಒಬ್ರು ಕೆಟ್ಟದ್ದು ಬಯಸೋದ್ರಲ್ಲಿ ಅರ್ಥ ಇಲ್ಲ ರೀ. ಒಬ್ರು ಕೆಟ್ಟದ್ದು ಬಯಸಿದ್ರೆ ಮನಸ್ಸು ಅಶಾಂತಿ, ಭಾರ, ನೆಮ್ಮದಿ ಕಳ್ಕೊಳ್ಳುತ್ತೆ. ಆದರೆ ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಮನಸ್ಸು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರುತ್ತೆ. ಸಾಯಕ್ಕೆ ಮುಂಚೆ ಈ ಸತ್ಯ ಅರ್ಥ ಆಯಿತು. ಏನಾಗಿದೆ ನಿಮ್ಮ ಮಗಳಿಗೆ? ಯಾಕೆ ಈ ಥರ ಹುಚ್ಚುಚ್ಚಾಗಿ ನಡ್ಕೋತಿದ್ದಾಳೆ? ಮತ್ತೇನು ಮಾಡಿದ್ಲು? ಇನ್ನೂ ಮನೆ ಹಾಳು ಮದರ್ ಹತ್ರನೇ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ನಿಮಗೂ ಅವನಿಗೂ ಜಗಳ ಆಗಿದೆ, ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿದ್ಲಲ್ಲ. ನನ್ನ ಎದುರಿಗೆ ರಾಜಾರೋಷವಾಗಿ ಆ ಮದನ್ ಆಫೀಸ್ಗೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ನೋಡಿ ಮಾವ, ನಿಮ್ಮ ಮನೆ ನಡೀತಾ ಇರೋದು ಅವಳ ಸಂಪಾದನೆಯಿಂದ, ಅದು ನನಗೆ ಗೊತ್ತು. ಹಾಗಂತ ಆ ಮದನ್ ಆಫೀಸ್ಗೆ ಹೋಗೋ ಹಠ ಯಾಕೆ? ಅದೇನೋ ಅಗ್ರಿಮೆಂಟ್ ಮಾಡಿ ಸಿಗಾಕೊಂಡಿದ್ದೀನಿ ಅಂತ ಹೇಳಿದ್ಲು. ಅವಳು ಹೋಗದೇ ಇದ್ರೆ ನಿಮ್ಮಿಬ್ರು ವಿರುದ್ಧ ಕಾನೂನು ಕ್ರಮ ತಗೊಳ್ತೀನಿ ಅಂತ ಆ ಬೋಡೋ ಎದುರಿಸಿರ್ಬೋದು. ಕಾನೂನು ಕ್ರಮ ತಗೋತೀನಿ ಅಂತ ಎದುರಿಸಿದ್ರೆ ನಾವು ಕಾನೂನು ಮುಖಾಂತರ ಫೈಟ್ ಮಾಡ್ಬೋದು ಮಾವ. ಅದನ್ನ ಬಿಟ್ಟು ತಾನೊಬ್ಬಳೇ ಹೋಗಿ ಆ ನೀಚ ಮನುಷ್ಯರ ಹತ್ರ ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ಅವಳು ನನ್ನಿಂದ ದೂರ ಇರೋದಕ್ಕೆ ಕೊಟ್ಟು ಕಾರಣನ್ನು ಸುಳ್ಳು. ಅವಳಿಗೆ ನಿಜವಾಗ್ಲೂ ಅಮ್ಮಂದ್ರ ಬಗ್ಗೆ ಕಂಪ್ಲೇಂಟ್ ಇದ್ದಿದ್ರೆ ಅವಳು ಅವ್ರನ್ನ ದೂರ ಮಾಡಿ ನನ್ನ ಜೊತೆ ಸುಖವಾಗಿ ಇರ್ತಿದ್ಲು. ಅದನ್ನು ಬಿಟ್ಟು ಅವಳು ಹಾಗೂ ಮಾಡಲಿಲ್ಲ. ನನ್ನನ್ನು ದೂರ ಮಾಡಿಕೊಂಡು ಆ ಮದನ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳೆ. ಮಾವ, ಅವಳು ಏನು ಪ್ರೂವ್ ಮಾಡಕ್ಕೆ ಹೊರಟಿದ್ದಾಳೆ? ಆ ಲೋಫರ್ ದೃಷ್ಟಿ ವಕ್ರ, ಅದು ಅವಳಿಗೂ ಗೊತ್ತು. ನಾನು ಜೊತೆ ಕೆಲಸ ಮಾಡ್ತಿದ್ದಾಗಲೇ ಅವನೊಳ್ಳೆ ತುಂಬ ಚೀಪಾಗಿ ನೋಡ್ತಿದ್ದ. ಈಗ ಒಂಟಿಯಾಗಿ ಸೇರ್ಕೊಂಡಿದ್ದಾಳೆ. ಅವಳಿಗೊಂದು ಸೇಫ್ಟಿ ಬೇಡವ ಮಾವ? ದಯವಿಟ್ಟು ಇಂಥ ಹುಚ್ಚು ಸಾಹಸಗಳನ್ನ ಬಿಡಕ್ಕೆ ಹೇಳಿ. ಅವನು ಒಳ್ಳೆಯವನಲ್ಲ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ತುಂಬ ಹೆಚ್ಕೊಬಿಟ್ಟಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಬುದ್ಧಿ ಹೇಳ್ತೀನಿ. ದೂರ ಇದ್ರು ಜಾನ್ವಿ ಮನಸ್ಸಲ್ಲಿ ಇದ್ದಾಳೆ ಅಲ್ವಾ?